Good evening, all. Let's understand the importance of NCRT history in UPSC preparation. ಏನಕ್ಕೆ ನಾವು ಎನ್ ಸಿ ಆರ್ ಟಿ ಓದಬೇಕು ಹಿಸ್ಟ್ರಿಯಲ್ಲಿ ಅಂತ, ಮತ್ತು ಹಿಸ್ಟ್ರಿ ಆಸ್ ಅ ಸಬ್ಜೆಕ್ಟ್ ಏನಕ್ಕೆ ಇಂಪಾರ್ಟೆಂಟು ಅಂತ ನೋಡೋಣ ಇವತ್ತು. ಹಿಸ್ಟ್ರಿ, ಇತಿಹಾಸ ಬರೀ ನಾವು ಇವತ್ತು ಹೇಗಿದ್ದೀವಿ ಅಲ್ಲ, ಇವತ್ತು ಯಾಕೆ ಈ ಥರ ಆಗಿದ್ದೀವಿ. ಇಟ್ಸ್ ನಾಟ್ ಅಬೌಟ್ ವಾಟ್ ವಿ ಆರ್ ನೌ, ಬಟ್ ಹೌ ವಿ ಬಿಕೇಮ್ ನೌ, ವಾಟ್ ವಿ ಆರ್ ಟುಡೇ ಅಂತ. ಹಿಸ್ಟ್ರಿ ಇಸ್ ನಾಟ್ ಅ ಸಬ್ಜೆಕ್ಟ್. ಯು ಪಿ ಎಸ್ ಸಿಲಿ ಬರೀ ಒಂದು ಸಬ್ಜೆಕ್ಟ್ ನಾಲೆಜ್ ಮಾತ್ರ ಚೆಕ್ ಮಾಡಲ್ಲ. ಹಿಸ್ಟ್ರಿ ನೀವು ಟೈಮ್ ಲೈನ್ಸ್ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಮತ್ತು ಲಿಂಕೇಜಸ್ ಹೇಗಿದೆ, ನಿಮ್ಮ ಮೆಮೊರಿ ಹೇಗಿದೆ, ನಿಮ್ಮ ಸಬ್ಜೆಕ್ಟ್ ಡೆಪ್ತ್ ಹೇಗಿದೆ, ಅದೆಲ್ಲ ನೋಡ್ತೀವಿ. ಮತ್ತು ನಿಮ್ಮ ಕಂಟಿನ್ಯೂಟಿ ಆಫ್ ಥಾಟ್ ಹೇಗೆ, ನೀವು ಹೆಂಗೆ ಲಿಂಕ್ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್, ಒಂದು ವಿಷಯ ಹೇಳಬೇಕಾದ್ರೆ 1700s ಅಲ್ಲಿ ಇಂಡಿಯಾದಲ್ಲಿ ತುಂಬ ಒಂದು ಪ್ರಮುಖವಾದ ವಿಷಯ ನಡೀತು. 1707 ಔರಂಗಜೇಬ್ ಸತ್ತಾದ ಮೇಲೆ ಹೋಲ್ ಆಫ್ ಇಂಡಿಯಾದಲ್ಲಿ ಕಿಂಗ್ ರೂಲ್ ಆದಮೇಲೆ ನೋಬಲ್ಸ್ ರೂಲ್ ಸ್ಟಾರ್ಟ್ ಆಯಿತು. ನೋಬಲ್ಸ್ ರೂಲ್ಸ್ ಅತಿ ಹೆಚ್ಚು ಜಾಸ್ತಿ ಆಯಿತು. ಎಕ್ಸಾಂಪಲ್, ಮರಾಠಾದಲ್ಲಿ ಮಹಾರಾಜ ರೂಲ್ ಮಾಡಿದ್ದು, ಪೇಶ್ವಾ ರೂಲ್ ಬಂತು. ಔರಂಗಜೇಬ್ ಆಗಿದ್ದು ಸೈದಿ ಬ್ರದರ್ಸು, ಜುಲ್ಫಿಕರ್ ಖಾನು, ಇಂಥ ನೋಬಲ್ಸ್ ಬಂತು. ನಿಜಾಮಲ್ಲೂ ಕೂಡ ನೋಬಲ್ ಒಂದು ದೊಡ್ಡ ಸಾಮ್ರಾಜ್ಯನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದೇ 1700s ಟಿಪ್ಪು ಸುಲ್ತಾನ್, ಹೈದರಾಲಿ ಅನೇಕರು ಬಂದರು. ಇಂಥ ಇನ್ಫ್ಲುಯೆನ್ಸ್ ಆಗೋದು, ಇಂಥ ಪ್ಯಾಟ್ರನ್, ಇಂಥ ಥೀಮ್ಸು ಎಲ್ಲ ಹಿಸ್ಟ್ರಿ ಎನ್ ಸಿ ಆರ್ ಟಿಗಳ ಮುಖಾಂತರ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ನಾವು. ಲೆಟ್ಸ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಈ ವರ್ಷದ ಹಿಸ್ಟ್ರಿ ಕ್ವೆಶ್ಚನ್ ನೋಡೋಣ. ಯು ಪಿ ಎಸ್ ಸಿ ಪ್ರಿಲಿಮ್ಸ್ 2025 ಕ್ವೆಶ್ಚನ್ ಇದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ. ಅವನ ಬಗ್ಗೆ ಎರಡು ವಿಷಯಗಳು ಮಾತಾಡಿದ್ದಾರೆ. ಹಿ ಹ್ಯಾಡ್ ಅ ಗ್ರೇಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಟ್ರೆಡಿಷನಲ್ ಫಿಲಾಸಫಿ ಸಿಸ್ಟಮ್ಸ್ ಆಫ್ ದ ಈಸ್ಟ್. ಅಂದರೆ ಈಸ್ಟರ್ನ್ ಫಿಲಾಸಫಿ ಮೇಲೆ ಅವನಿಗೆ ಜಾಸ್ತಿ ಒಲವಿತ್ತು, ಗೌರವ ಇತ್ತು ಅಂತ ಮಾತಾಡ್ತಾರೆ. ಆಮೇಲೆ ಹಿ ಡಿಸೈರ್ಡ್ ಇಸ್ ಕಂಟ್ರಿಮೆನ್, ಅಂದರೆ ನಮ್ಮ ದೇಶದ ಜನರು ರ್ಯಾಷನಲ್ ಥಿಂಕಿಂಗ್, ಸೈಂಟಿಫಿಕ್ ಅಪ್ರೋಚ್ನ ಒಪ್ಕೋಬೇಕು, ಮತ್ತು ವಿಮೆನ್ ಈಕ್ವಾಲಿಟಿ, ಆಲ್ ವಿಮೆನ್ ಆ್ಯಂಡ್ ಮೆನ್ ಆರ್ ಸೇಮ್ ಬಗ್ಗೆ ಮಾತಾಡ್ತಾರೆ. ಈ ಥರ ಕ್ವೆಶನ್ಸ್ಗಳು ಡೈರೆಕ್ಟಾಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾವಾಗಂದರೆ ನಾವು ಪ್ರಾಪರಾಗಿ ಎನ್ ಸಿ ಆರ್ ಟಿ ಓದಿದಾಗ ಕ್ಲಾಸ್ 8 ಚಾಪ್ಟರ್ 7 ಕಾಪಿ ಪೇಸ್ಟ್ ಕ್ವೆಶ್ಚನ್ ಇದು. ಸೇಮ್ ಲೈನ್ ಟು ಲೈನ್ ಕ್ವೆಶನ್ಸ್ ಕೇಳಿದ್ದಾರೆ ಎಕ್ಸಾಮಲ್ಲಿ. ಈ ಪೇಜ್ ಓದೋ ಮುಖಾಂತರ ಡೈರೆಕ್ಟ್ ಕ್ವೆಶ್ಚನ್ ಎನ್ ಸಿ ಆರ್ ಟಿಯಿಂದ ಬರ್ತಾನೇ ಇದೆ ಹಿಸ್ಟ್ರಿಗೆ. ಇಯರ್ ಆನ್ ಇಯರ್ ಇದಾಗ್ತಾನೇ ಇದೆ. ಲೆಟ್ಸ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆದಾಗ ಯಾವ ರೀತಿ ನಾನ್ ಕೋಆಪರೇಷನ್ ಮಾಡಿದ್ರು ಅನ್ನೋದು ಒಂದು ಥೀಮ್ ಆಗಿ ಕ್ವೆಶ್ಚನ್ ಕೇಳಿದ್ದಾರೆ. ಈ 4 ಆಪ್ಷನ್ ಕೊಟ್ಬಿಟ್ಟು ಬಾಯ್ಕಾಟ್ ಆಫ್ ಲಾ ಕೋರ್ಟ್ಸ್ ಆ್ಯಂಡ್ ಫಾರಿನ್ ಕ್ಲೋತ್ ಆಯಿತಾ, ಅಥವಾ ಸ್ಟ್ರಿಕ್ಟ್ ಅಬ್ಸರ್ವೆನ್ಸ್ ಆಫ್ ಸ್ಟ್ರಿಕ್ಟ್ ನಾನ್ ವೈಲೆನ್ಸ್ ಆಯಿತಾ, ರಿಟೆನ್ಷನ್ ಆಫ್ ಟೈಟಲ್ಸ್ ಹಾನರ್ಸ್ ವಿತೌಟ್ ಯೂಸಿಂಗ್ ದೆಮ್ ಆಯಿತಾ, ಮತ್ತು ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ಫಾರ್ ಸೆಟ್ಲಿಂಗ್ ಆಯಿತಾ ಅಂತ ಕೇಳ್ತಾರೆ. ಈ ಕ್ವೆಶ್ಚನ್ ಅಗೇನ್ ಸಿಂಪ್ಲಿ ಆನ್ಸರ್ ಮಾಡ್ಬೋದು. ಯಾವಾಗಂದರೆ ನಾವು ಥೀಮ್ಸ್ನ ಕರೆಕ್ಟಾಗಿ ಹೋದಾಗ ಕ್ಲಾಸ್ 10th ಹಿಸ್ಟ್ರಿಯಲ್ಲಿ ಎಕ್ಸಾಕ್ಟ್ ಸೇಮ್ ಕ್ವೆಶ್ಚನ್, ಸೇಮ್ ಪಾಯಿಂಟರ್ಸ್ ಕಾಪಿ ಪೇಸ್ಟ್ ಆಗಿದೆ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಫಾಹಿನ್, ದ ಚೈನೀಸ್ ಪಿಲ್ಗ್ರಿಮೇಜ್ ಟ್ರಾವೆಲ್ ಟು ಇಂಡಿಯಾ. ಯಾವ ಟೈಮಲ್ಲಿ ಫಾಹಿನ್ ಬಂದ ಅಂತ ಕೇಳಿದ್ದಾರೆ. ಯು ಪಿ ಎಸ್ ಸಿ ಪ್ರಿಲಿಮ್ಸ್ PYQ ಇದು. ಫಾಹಿನ್ ಯಾವ ಟೈಮಲ್ಲಿ ಬಂದ ಅಂತ. ಸಮುದ್ರಗುಪ್ತನ, ಚಂದ್ರಗುಪ್ತನ, ಕುಮಾರಗುಪ್ತನ ಅಥವಾ ಸ್ಕಂದಗುಪ್ತನ? ಏನು ನೋಡ್ಬೋದು ಅಂದರೆ ಇಲ್ಲಿ ಎಕ್ಸಾಕ್ಟ್ ಇಲ್ಲೇ ಬರ್ತಿದೆ. ಇಟ್ ವಾಸ್ ಡ್ಯೂರಿಂಗ್ ದ ಟೈಮ್ ಆಫ್ ಚಂದ್ರಗುಪ್ತ ದಟ್ ಚೈನೀಸ್ ಪಿಲ್ಗ್ರಿಮ್ ಫಾಹಿನ್ ವಿಸಿಟೆಡ್ ಇಂಡಿಯಾ ಅಂತ. ಇದು ಏನ್ಷಿಯಂಟ್ ಹಿಸ್ಟ್ರಿ ಬುಕ್ಕಿನ ಕಾಪಿ ಪೇಸ್ಟ್ ಕ್ವೆಶ್ಚನ್. ಇಷ್ಟು ಈಸಿ ಕ್ವೆಶ್ಚನ್ ಬೇರೆ ಯಾವ ಸಬ್ಜೆಕ್ಟಲ್ಲೂ ಬರಲು ಸಾಧ್ಯವೇ ಇಲ್ಲ. ಹಿಸ್ಟ್ರಿಯಲ್ಲಿ ಫ್ಯಾಕ್ಚುಯಲ್ ಇರುತ್ತೆ. ಎಲ್ಲ ಕ್ವೆಶ್ಚನ್ಸ್ಗೂ 75 seconds to 90 seconds ಬೇಕು ನಮಗೆ. ಏನಕ್ಕೆ? ಕ್ವೆಶ್ಚನ್ಸ್ನ ಅನಲೈಸ್ ಮಾಡಿ, ಇಂಟರ್ಪ್ರಿಟ್ ಮಾಡಿಬಿಟ್ಟು, ಅಸರ್ಷನ್ನ, ರೀಸನ್ನ ಆ ಥರ ಅನಲೈಸ್ ಮಾಡೋಕ್ಕೆ. ಬಟ್ ಹಿಸ್ಟ್ರಿ ಕ್ವೆಶ್ಚನ್ಸ್ ಹೇಗಿರುತ್ತೆ? ವೆರಿ ಸಿಂಪಲ್ ಕ್ವೆಶ್ಚನ್ಸ್, ಡೈರೆಕ್ಟ್ ಫ್ಯಾಕ್ಚುಯಲ್. ನೀವು ಕ್ವೆಶ್ಚನ್ ಓದಿದ್ದು 10 to 15 seconds ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಬೋದು. ಮತ್ತು ಎಕ್ಸಾಮ್ ಹಾಲಲ್ಲಿ ಈ ಕ್ವೆಶ್ಚನ್ ಇದೇ ಆನ್ಸರ್ ಅಂತ ಪಕ್ಕಾ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಮಾಡ್ಬೋದು. ಅಷ್ಟು ಈಸಿ ಕ್ವೆಶ್ಚನ್ಸ್ ಹಿಸ್ಟ್ರಿಲಿ ಬರುತ್ತೆ. ಅದನ್ನು ಹೇಗೆ ಆನ್ಸರ್ ಮಾಡ್ತೀರಾ? ನೀವು ಎನ್ ಸಿ ಆರ್ ಟಿ ಓದೋ ಮುಖಾಂತರ. ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಇನ್ ಎನ್ ಸಿ ಆರ್ ಟಿ ಇನ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಏನು ಮಾಡ್ತಾರೆ ಅಂದರೆ ರೆಫರೆನ್ಸ್ ಬುಕ್ಸ್ಗೆ ಡೈರೆಕ್ಟಾಗಿ ಜಂಪ್ ಮಾಡ್ತಾರೆ. ಆ ಥರ ಮಾಡಿಲ್ಲದೆ ನೀವು ಬೇಸಿಕ್ಸ್ ಕರೆಕ್ಟಾಗಿ ಮುಗಿಸ್ಕೊಂಡ್ರೆ, ಎನ್ ಸಿ ಆರ್ ಟಿಸ್ ಕರೆಕ್ಟಾಗಿ ಮಾಡಿದ್ರೆ ಇಂಥ ಕಾಪಿ ಪೇಸ್ಟ್ ಕ್ವೆಶ್ಚನ್ಸ್ನ, ಸ್ಟೇಟ್ ಕ್ವೆಶ್ಚನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಗಲೂ ಕೂಡ ಎಷ್ಟು ಈಸಿ ಕ್ವೆಶ್ಚನ್ಸ್ ಬರ್ತಿದೆ. ಅಗೇನ್ 2025 ಈ ವರ್ಷದ ಪ್ರಿಲಿಮ್ಸ್ ಕ್ವೆಶ್ಚನ್ ಏನಂತ ಕೇಳಿದ್ರು, ಕ್ಲಾಸ್ 7 ಎನ್ ಸಿ ಆರ್ ಟಿಯಿಂದ ಬಂದಿದೆ. Who among the following led a successful military campaign against kingdom of Srivijaya ಅಂತ ಕೇಳಿದೆ. ಶ್ರೀವಿಜಯ, the powerful maritime state which ruled the Malay Peninsula, Sumatra, Java and neighboring islands. ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದೆಲ್ಲಿತ್ತು? ಕ್ಲಾಸ್ 7 ಎನ್ ಸಿ ಆರ್ ಟಿಯಿಂದ ಪಿಕ್ ಮಾಡಿರೋ ಕ್ವೆಶ್ಚನ್ನು. ಅಗೇನ್ ಒನ್ ಮೋರ್ ಕ್ವೆಶ್ಚನ್ ಓಲ್ಡ್ ಎನ್ ಸಿ ಆರ್ ಟಿಯಿಂದ ಬಂದಿದ್ದಾರೆ. ಹಿಸ್ಟ್ರಿಯಲ್ಲಿ ಬರೀ ಫ್ಯಾಕ್ಚುಯಲ್ ಥಿಂಗ್ಸ್ ಮಾತ್ರ ಅಲ್ಲ. ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಅಲ್ಲಿ ಎಷ್ಟೊಂದು ಮ್ಯಾಪ್ಸ್ಗಳಿದೆ, ಎಷ್ಟೊಂದು ಮ್ಯಾಪ್ಸು, ಇಮೇಜಸ್ಸು, ಅದರಿಂದ ಕ್ವೆಶ್ಚನ್ಸ್ ಪಿಕ್ ಮಾಡಿದ್ದಾರೆ. ಎಕ್ಸಾಂಪಲ್, ಟೆರಿಟರಿ ಮತ್ತು ಅದರ ರಿವರ್, ಮಹಾಜನಪದಾಸ್ ಅಂತ ಒಂದು ಚಾಪ್ಟರ್ ಇದೆ. ಆ ಯಾವ ಟೆರಿಟರಿ, ಅದರೊಳಗಡೆ ಯಾವ ರಿವರ್ಸ್ ಹೋಗಿದೆ ಅಂತ. ಅಶ್ಮಾಕ, ಕಾಂಬೋಜ, ಅವಂತಿ, ಕೋಸಳ, ಇಷ್ಟು ಟೆರಿಟರೀಸ್ ಇದೆ. ಇಷ್ಟರಲ್ಲಿ ಮ್ಯಾಚ್ ಮಾಡೋಕ್ಕೆ ಹೇಳಿದ್ದಾರೆ. ಇಂಥ ಕ್ವೆಶನ್ಸ್ ಹೇಗೆ ಆನ್ಸರ್ ಮಾಡ್ಬೋದು ಅಂದರೆ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ
ಪ್ರತಿಯೊಂದು ಪ್ರಾಂತ್ಯಗಳು ಮತ್ತು ಪ್ರಾಂತ್ಯದೊಳಗೆ ಹರಿಯುವ ನದಿಗಳು, ಈ ನದಿಗಳ ಮುಖಾಂತರ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಇಷ್ಟು ಸಿಂಪಲ್ ಕಾಪಿ ಪೇಸ್ಟ್ ಕ್ವೆಶನ್ಸ್ ಬರ್ತಾ ಇದೆ ಹಿಸ್ಟ್ರಿಯಲ್ಲಿ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. 2020 UPSC ಕ್ವೆಶನ್ನು ವಿಚ್ ವಿತ್ ರೆಫರೆನ್ಸ್ ಟು ಕಲ್ಚರ್ ಹಿಸ್ಟ್ರಿ ಆಫ್ ಇಂಡಿಯಾ ಏನರ ಬಗ್ಗೆ ಕೇಳ್ತಿದ್ದಾರೆ, ಪರಮಿತಾಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಪರ್ಫೆಕ್ಷನ್ ಹೂಸ್ ಅಟೈನ್ಮೆಂಟ್ ಲೆಟ್ ಟು ಬೋಧಿಸತ್ವ ಪಾತ್ ಅಂತ. 2020 ಅಂತೂ 2 ಪೇಜಿಂದ 2 ಕ್ವೆಶನ್ಸು, ಸ್ಟ್ರೇಟ್ ಕ್ವೆಶನ್ಸು ಅಷ್ಟು ನೀಟಾಗಿ ಬಂದಿದೆ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, 6 ಪರ್ಫೆಕ್ಷನ್ಸ್ ಆರ್ ಪರಮಿತಾಸ್. ಇಲ್ಲೇನು ಕೇಳಿದ್ದಾರೆ, ಪರಮಿತಾಸ್ ಅಂದ್ರೆ ಏನು ಅಂತ, ಪರ್ಫೆಕ್ಷನ್ಸ್ ಅಂತ. ಸೊ ದೇರ್ ಆರ್ ಹೈಲಿ ಇಂಪಾರ್ಟೆಂಟ್ ಟಾಪಿಕ್ಸ್, ಹೈಲಿ ಇಂಪಾರ್ಟೆಂಟ್ ಪೇಜಸ್. ಈ ಪೇಜಿಂದ ಅಥವಾ ಈ ಚಾಪ್ಟರಿಂದ ಕ್ವೆಶನ್ ಬಂದೇ ಬರುತ್ತೆ ಅಂತ ಪ್ರತಿ ಸರಿ ಹೇಳ್ತೀವಿ. ಅದರಿಂದ UPSC ಬಂದೇ ಬರುತ್ತೆ. ಎಕ್ಸಾಂಪಲ್ ಬುದ್ಧಿಸಮ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಟೆಂಪಲ್ ಆರ್ಕಿಟೆಕ್ಚರ್ ಆಗಿರ್ಬೋದು. ಹಿಸ್ಟ್ರಿ ಬರೀ ಹಿಸ್ಟ್ರಿ ಅಲ್ಲ, ಮಾಡರ್ನ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಈ 4 ಆಸ್ಪೆಕ್ಟ್ಸ್ನು ಕವರ್ ಮಾಡುತ್ತೆ. ಎಕ್ಸಾಂಪಲ್ ಮಾಡರ್ನ್ ಹಿಸ್ಟ್ರಿ 8 ಕ್ವೆಶನ್ಸ್ ಬರ್ತಿದ್ರೆ ಪ್ಲಸ್ ಆರ್ ಮೈನಸ್ 1 or 2 ಕ್ವೆಶನ್ಸ್. ಮೆಡಿವಲ್ ಹಿಸ್ಟ್ರಿ ಮತ್ತು ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ 4 ಕ್ವೆಶನ್ಸ್ ಪ್ಲಸ್ ಆರ್ ಮೈನಸ್ 1 ಕ್ವೆಶನ್ಸ್. ಅರೌಂಡ್ ಹೋಲ್ ಆಫ್ ಹಿಸ್ಟ್ರಿಯಲ್ಲಿ 20 ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 18 to 22 ಕ್ವೆಶನ್ಸ್. That covers like 1/4 to 1/5 of UPSC's prelims questions. ಹಿಸ್ಟ್ರಿ ಬರೀ ಪ್ರಿಲಿಮ್ಸಲ್ಲಿ ಮಾತ್ರ ಹೆಲ್ಪ್ ಆಗುತ್ತಾ? ಇಲ್ಲ, ಮೇನ್ಸಲ್ಲೂ ಹೆಲ್ಪ್ ಆಗುತ್ತೆ, ಇಂಟರ್ವ್ಯೂ ಟೈಮಲ್ಲೂ ಹೆಲ್ಪ್ ಆಗುತ್ತೆ. ಹಿಸ್ಟ್ರಿ ಬರೀ ಹಿಸ್ಟ್ರಿ ಪೇಪರ್ 1 ಮಾತ್ರ ಹೆಲ್ಪ್ ಆಗಲ್ಲ. ಹಿಸ್ಟ್ರಿ ಪೇಪರ್ ಇಟ್ಕೊಂಡು ಎಸ್ಸೆ ಬರಿಬೋದು ನಾವು. ಹಿಸ್ಟ್ರಿ ಪೇಪರ್ GS4 ಎಥಿಕ್ಸ್ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಕ್ವೆಶನ್ ಇಸ್ ಆಸ್ಕಿಂಗ್ ರಿಗಾರ್ಡಿಂಗ್ ಸೇಮ್ ನಾ ಹೇಳಿದ್ನಲ್ಲ, 2 ಪೇಜಿಂದ 2 ಸ್ಟ್ರೇಟ್ ಕ್ವೆಶನ್ಸ್ ಬಂದಿತ್ತು ಅಂತ. ಈ ಪೇಜಿಂದ ಪರಮಿತಾಸ್ ಬಗ್ಗೆ ಕೇಳಿದ್ರು. ಆದರೂ ಹಿಂದಿನ ಪೇಜಿಂದ ಹೀನಯಾನ ಬುದ್ಧಿಸಮ್, ಮಹಾಯಾನ ಬುದ್ಧಿಸಮ್ ಕಂಪೇರ್ ಮಾಡೋ ಟೈಮಲ್ಲಿ ಹೀನಯಾನ ಬುದ್ಧಿಸಮ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಬ್ಸೆಕ್ಟ್ ಆಫ್ ಹೀನಯಾನ ಸ್ಥಾವಿರವಾಡ ಅಂತ. ಅದೇ ಕ್ವೆಶ್ಚನ್ನು ಅದೇ ಇಯರ್ ಕೇಳಿದ್ರು, ಸ್ಥಾವಿರವಾಡ ಮಹಾಯಾನಕ್ಕೆ ಸೇರಿದ್ದು ಅಂತ. ಆದರೆ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಸ್ಥಾವಿರವಾಡ ಹೀನಯಾನಕ್ಕೆ ಸೇರಿದ್ದು ಅಂತ. ಇಲ್ಲಿ ಆನ್ಸರ್ ವಾಸ್ 2 and 3. ಬೋತ್ ಅದರ್ ಸ್ಟೇಟ್ಮೆಂಟ್ಸ್ ವರ್ ರೈಟ್, ಬಟ್ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿತ್ತು. ಕೆಲವು ಪೇಜಸ್, ಕೆಲವು ಚಾಪ್ಟರ್ಸ್ ಹೈಲಿ ಇಂಪಾರ್ಟೆಂಟ್. ಎಷ್ಟೊಂದು ಕ್ವೆಶನ್ಸು ಕಾಪಿ ಪೇಸ್ಟ್ ಕ್ವೆಶನ್ಸ್ ಅಥವಾ ಡೈರೆಕ್ಟ್ ಹಿಟ್ ಕ್ವೆಶನ್ಸ್ ನಮಗೆ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಸಿಂದ, ಕೆಲವು NCERTಸಿಂದ ಡೈರೆಕ್ಟಾಗಿ ಬರ್ತಿದೆ. ಮತ್ತೊಂದು ಕ್ವೆಶನ್ ನೋಡೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ರೂಲರ್ಸ್ ಅಡ್ವೈಸ್ ದ ಸಬ್ಜೆಕ್ಟ್ ಥ್ರೂ ದಿಸ್ ಇನ್ಸ್ಕ್ರಿಪ್ಷನ್. ಒಂದು ಇನ್ಸ್ಕ್ರಿಪ್ಷನ್ ಕೊಟ್ಟು ಯಾರು ಇನ್ಸ್ಕ್ರಿಪ್ಷನ್ ಬಗ್ಗೆ ಯಾರು ಇದ್ರ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಕಾಮನ್ ಸೆನ್ಸ್ ಕ್ವೆಶನ್ಸ್, ದೇರ್ ಸರ್ಟನ್ ರೂಲ್ಸ್ ಅಷ್ಟೇ. ಥೀಮ್ಸ್ ಬರ್ತಾ ಇದೆ ಹಿಸ್ಟ್ರಿಯಲ್ಲಿ. ಹೇಗಂದರೆ ಸರ್ಟನ್ ಎಲಿಮಿನೇಷನ್ ಟೆಕ್ನಿಕ್ಸ್ ಅಥವಾ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ನಮಗೆ. ಎಕ್ಸಾಂಪಲ್ ಈ 4 ಆಪ್ಷನ್ ನೋಡಿ, ವಾಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಅಥವಾ ವಾಸ್ ದ ಮೋಸ್ಟ್ ಪಾಸಿಬಲ್ ಆನ್ಸರ್ ಅಂತ ಯೋಚನೆ ಮಾಡಿದ್ರೆ ಅಶೋಕ ಅಂತ ಇರ್ತದೆ. ಅಶೋಕನ ಟೈಮಲ್ಲೇ ಇನ್ಸ್ಕ್ರಿಪ್ಷನ್ ತುಂಬ ಫೇಮಸ್ ಆಗಿದ್ದಲ್ಲ, ಸೇಮ್ ಥೀಮ್ ಅಥವಾ ಸೇಮ್ ಟೆಕ್ನಿಕ್ನ ಇಲ್ಲೂ ಯೂಸ್ ಮಾಡ್ತೀನಿ ನಾನು. ಮೆಡಿವಲ್ ಇಂಡಿಯಾ ಟೈಮಲ್ಲಿ ಪೋರ್ಚುಗೀಸ್ ಯಾರು ಬಟ್ಕಲ್ ಫೋರ್ಟ್ ಕೊಟ್ಟಿದ್ದು ಅಂತ ಈ 4 ಜನದಲ್ಲಿ ಕೃಷ್ಣದೇವರಾಯ, KTR, ನರಸಿಂಹ ಸಳುವ, ಮೊಹಮ್ಮದ್ ಶಾ, ಯೂಸುಫ್ ಅದ್ಬಾರಿ. ಹೂ ವಾಸ್ ದ ಮೋಸ್ಟ್ ಫೇಮಸ್ ಪರ್ಸನ್ ಆರ್ ನೋಟಬಲ್ ಪರ್ಸನ್? KTR ಅಲ್ವಾ, ಕೃಷ್ಣದೇವರಾಯ ಅಲ್ವಾ? ಸೇಮ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅಗೇನ್ ಈ ಕ್ವೆಶ್ಚನಲ್ಲೂ ಅಷ್ಟೇ. ವಿಜಯನಗರ ಟೈಮಲ್ಲಿ ತುಂಗಭದ್ರಾ ನದಿ ಮಧ್ಯೆ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ದು ಯಾರು ಅಂತ ಕೇಳಿದ್ರೆ ದೇವರಾಯ, ಮಲ್ಲಿಕಾರ್ಜುನ, ವೀರವಿಜಯ, ವಿರೂಪಾಕ್ಷ. ಯಾರಿನ್ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್? ದೇವರಾಯ 1 ಅಲ್ಲ. ದ ಸೇಮ್ ಥೀಮ್, ದ ಸೇಮ್ ಟೆಕ್ನಿಕ್, ಒಂದು ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ ಹಿಸ್ಟ್ರಿಯಲ್ಲಿ. ದಟ್ ಈಸ್ ರಿಪೀಟಿಂಗ್ ಆಲ್ ಅಗೇನ್ ಆ್ಯಂಡ್ ಅಗೇನ್. ಒನ್ ಮೋರ್ ಕ್ವೆಶನ್. ಪೋರ್ಚುಗೀಸ್ ರೈಟರ್ ನ್ಯೂನೆಸ್ ಬಗ್ಗೆ ಮಾತಾಡ್ತಾರೆ. ವಿಜಯನಗರ ಎಂಪೈರ್ ವಿಮೆನ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅಂತ. ದಿಸ್ ಥಿಂಗ್ ಇಸ್ ಲಿಟ್ರಲಿ ಕಾಪಿ ಪೇಸ್ಟ್ ಸೆಂಟೆನ್ಸ್ ಫ್ರಮ್ ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ ಬೈ ಸತೀಶ್ ಚಂದ್ರ. ಎಷ್ಟು ಕ್ವೆಶನ್ಸು ಕಾಪಿ ಪೇಸ್ಟ್ ಕ್ವೆಶನ್ಸ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ. ವಿಜಯನಗರ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಭಕ್ತಿ ಮೂವ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಸೂಫಿ ಮೂವ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇಂಥ ಚಾಪ್ಟರ್ಸ್ಗಳಲ್ಲಿ ಸೇಮ್ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇದೆ ನಮ್ಮ ಹಿಸ್ಟ್ರಿಯಲ್ಲಿ. ಇನ್ ಪ್ರಿಲಿಮ್ಸ್ ಹಿಸ್ಟ್ರಿ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಆಸ್ ಐ ಪ್ರಿವಿಯಸ್ಲಿ ಸೆಟ್, ಇದು ಸ್ಟ್ಯಾಟಿಕ್, ಚೇಂಜ್ ಆಗಲ್ಲ, ಹೈಲಿ ಅಕ್ಯುರೇಟ್. ನೀವು ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಇದು ಕರೆಕ್ಟ್ ಆನ್ಸರ್ ಅಂದರೆ ಯು ಕ್ಯಾನ್ ವಿತ್ ಹೈ ಅಕ್ಯುರಸಿ ಯು ಕ್ಯಾನ್ ಮಾರ್ಕ್ ದಿಸ್ ಆಸ್ ರೈಟ್ ಆನ್ಸರ್. ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಏನೇನು ಥೀಮ್ಸ್ ಫೋಕಸ್ ಮಾಡಿದ್ರು ಅಂದರೆ ಕಲ್ಚರ್ ಬಗ್ಗೆ, ಫಾರಿನ್ ಟ್ರಾವೆಲರ್ಸ್ ಬಗ್ಗೆ, ರಿಲಿಜನ್ ಬಗ್ಗೆ, ಲಿಟರೇಚರ್ ಬಗ್ಗೆ, ಪಾಲಿಟಿ ಬಗ್ಗೆ ಕ್ವೆಶನ್ಸ್ ಬಂದಿದೆ. ಅದೇ ಮೆಡಿವಲ್ ಇಂಡಿಯಾದಲ್ಲಿ ಭಕ್ತಿ ಮೂವ್ಮೆಂಟ್, ಸೂಫಿ ಮೂವ್ಮೆಂಟ್ ಅಂತ ಎವ್ರಿ 2 years 1 ಕ್ವೆಶನ್ಸ್ ಕಂಪಲ್ಸರಿ ಬರುತ್ತೆ. ಆರ್ಕಿಟೆಕ್ಚರ್ ಬಗ್ಗೆ, ಎಸ್ಪೆಷಲಿ ಮೆಡಿವಲ್ ಆರ್ಕಿಟೆಕ್ಚರ್ ಬಗ್ಗೆ ಕ್ವೆಶನ್ಸ್ ಬಂದೇ ಬರುತ್ತೆ. ಅಡ್ಮಿನಿಸ್ಟ್ರೇಷನ್ ಹೈ ಫೋಕಸ್ ಏರಿಯಾ. ಮಾಡರ್ನ್ ಇಂಡಿಯಾ ಬಂದು ಬ್ಯಾಟಲ್ ಆಫ್ ಪ್ಲಾಸಿಯಿಂದ ಗಾಂಧಿ ಟೈಮ್ವರೆಗೂ ಫ್ರೀಡಮ್ ಸ್ಟ್ರಗಲ್, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಮೇಲೆ ಹೈ ಕ್ವೆಶನ್ಸ್ ಬರುತ್ತೆ. ಎಕ್ಸಾಂಪಲ್ ಲಾಸ್ಟ್ ಇಯರ್ ನೋಡಿದ್ವಲ್ಲ 25 ಫಿಲ್ಮ್ಸಲ್ಲಿ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಕೇಳಿದ್ರು. ಆರ್ಟ್ ಆ್ಯಂಡ್ ಕಲ್ಚರ್ ಫಸ್ಟ್ ಚಾಪ್ಟರ್ ಟೆಂಪಲ್ ಆರ್ಕಿಟೆಕ್ಚರ್ ಹೈಲಿ ಇಂಪಾರ್ಟೆಂಟ್ ಚಾಪ್ಟರ್. 1 ಕ್ವೆಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಯುನೆಸ್ಕೋ ಸೈಟ್ಸ್, ಪೇಂಟಿಂಗ್ಸ್ ಇವೆಲ್ಲ ಇಂಪಾರ್ಟೆಂಟು. ರಿಪೀಟೆಡ್ ಥೀಮ್ಸ್ ಬರುತ್ತೆ. ಫಾಹಿನ್, ಗುಪ್ತಾ ಪೀರಿಯಡು, ಅಲ್ಬೆರೋನಿ, ಮೊಹಮ್ಮದ್ ಗಜ್ನಿ, ಸತ್ಯಾಗ್ರಹ ಮೂವ್ಮೆಂಟ್ ಅಂತ 3 ಸರಿ ಕೇಳ್ತಿದ್ದಾರೆ. ಸೇಮ್ ಕ್ವೆಶನ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ.
ಭಕ್ತಿ ಮತ್ತು ಸೂಫಿ ಸೈನ್ಸ್ ಅಂತೂ ಪ್ರತಿ 2 ವರ್ಷಕ್ಕೆ ಒಂದು ಕ್ವಶನ್ ಆದರೂ ಮಿನಿಮಮ್ ಬರುತ್ತೆ. ಈ ಥರ ಥೀಮ್ಸ್ ಅರ್ಥ ಮಾಡ್ಕೊಳ್ಳೋ ಮುಖಾಂತರ NCERTsನ ಪ್ರಾಪರಾಗಿ ಕವರ್ ಮಾಡೋ ಮುಖಾಂತರ ನಾವು ಹಿಸ್ಟ್ರಿನ ನೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಥ್ಯಾಂಕ್ ಯು ಆಲ್.